ಒಂದು ಸಮಯದಲ್ಲಿ ನದಿಯ ಪಕ್ಕದ ಸುಂದರ ಮಾವಿನ ಮರದಲ್ಲಿ ಒಂದು ಕೋತಿಯು ವಾಸಿಸುತ್ತಿತ್ತು. ಪ್ರತಿದಿನ ಅದು ಮರದ ಕೊಂಬೆಗಳಲ್ಲಿ ಕುಣಿದು ಆಡುತ್ತಿತ್ತು. ಒಂದು ದಿನ ನದಿಯಿಂದ ಹೊರಬಂದ ಒಬ್ಬ ಸ್ನೇಹಭರಿತ ಮೊಸಳೆ ಅದರ ಜೊತೆ ಮಾತನಾಡಲು ಶುರು ಮಾಡಿದ. ಆ ದಿನದಿಂದ ಅವರು ಇಬ್ಬರೂ ಉತ್ತಮ ಸ್ನೇಹಿತರಾದರು. ಕೋತಿ ಪ್ರತಿದಿನ ಸಿಹಿಯಾದ ಮಾವಿನ ಹಣ್ಣುಗಳನ್ನು ಕಿತ್ತು ಮೊಸಳೆಗೆ ಎಸೆಯುತ್ತಿತ್ತು. ಮೊಸಳೆ ಸಂತೋಷದಿಂದ ಅವನ್ನು ತಿಂದು ಆನಂದಿಸುತ್ತಿತ್ತು. ಆದರೆ ಒಂದು ದಿನ ಮೊಸಳೆಯ ಹೆಂಡತಿಗೆ ಕೋತಿಯ ಹೃದಯ ಬೇಕೆಂಬ ವಿಕಲ್ಪ ಬಂತು. ಅವಳು ಕೋಪದಿಂದ ತನ್ನ ಪತಿಯನ್ನು ದ್ರೋಹಕ್ಕೆ ಒತ್ತಾಯಿಸಿದಳು. ಮನುಷ್ಯತ್ವವಿರುವ ಮೊಸಳೆ ಸಂಕೋಚಗೊಂಡರೂ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಮರದ ಕಡೆಗೆ ಹಿಂತಿರುಗಿತು. ಅದು ಕೋತಿಗೆ ಹೇಳಿತು, ನಮ್ಮ ಮನೆಗೆ ಬಾ, ನನ್ನ ಹೆಂಡತಿ ನಿನ್ನನ್ನು ನೋಡಲು ಬಯಸುತ್ತಾಳೆ. ಮೊದಲಿಗೆ ಕೋತಿ ಸಂತೋಷವಾಗಿ ಅದರ ಬೆನ್ನ ಮೇಲೆ ಕುಳಿತುಕೊಂಡಿತ್ತು. ಆದರೆ ಮಧ್ಯ ನದಿಯಲ್ಲಿ ಮೊಸಳೆಯ ಮುಖದ ನಾಚಿಕೆ ನೋಡಿದ ಕೋತಿಗೆ ಅನುಮಾನ ಬಂತು. ಅವನ ನಿಜ ಉದ್ದೇಶ ಅರಿತುಕೊಂಡಿತು. ಬುದ್ಧಿವಂತ ಕೋತಿ ಹೇಳಿತು, ಅಯ್ಯೋ, ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ. ಮೊಸಳೆ ಗಾಬರಿಗೊಂಡು ಮರದ ಕಡೆ ತಿರುಗಿತು. ಅವರು ಮರಕ್ಕೆ ತಲುಪುತ್ತಿದ್ದಂತೆ ಕೋತಿ ತಕ್ಷಣ ಜಿಗಿದು ಮರದ ಮೇಲೆ ಏರಿತು. ಮೂರ್ಖ ಮೊಸಳೆ, ಹೃದಯ ಹೊರಗೆ ಇರಲಾರೆ ಎಂದು ಅದು ನಕ್ಕಿತು. ಕೊನೆಯಲ್ಲಿ ನಾವೆಲ್ಲ ಕಲಿಯಬೇಕಾದ ಪಾಠ ಏನೆಂದರೆ, ಬುದ್ಧಿವಂತಿಕೆ ಸಂಕಷ್ಟದಲ್ಲಿ ರಕ್ಷಿಸುತ್ತದೆ. ಸ್ನೇಹವನ್ನು ದ್ರೋಹ ಮಾಡಬಾರದು.